ರೇಖಾಚಿತ್ರಂ. ಇದೊಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸ್ಟೋರಿ. ಮೇನ್ ಲೀಡಾಗಿ ಆಸಿಫ್ ಅಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಮುಖ್ಯವಾಗಿ ಇವರು ಒಂದು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸ್ಟೋರಿಗೆ ಬರೋದಾದರೆ 1984ರಲ್ಲಿ ನಡೆದ ಒಂದು ಮರ್ಡರ್ ಸ್ಟೋರಿ. ಚರ್ಚಲ್ಲಿ ಇರೋ ಹಣಕ್ಕಾಗಿ ಒಂದು ಹುಡುಗಿಯ ಮರ್ಡರ್ ಮಾಡಿರ್ತಾರೆ. ಅದರಲ್ಲಿ ಹಲವಾರು ಜನರು ಇನ್ವಾಲ್ವ್ ಆಗಿರ್ತಾರೆ. ಈ ಕೇಸ್ ಮಿಸ್ಸಿಂಗ್ ಕೇಸ್ ಅಂತೆ ಕೆಲವು ಕಡೆಗಳಲ್ಲಿ ದಾಖಲಾಗಿ ಕೇಸ್ ಮುಚ್ಚೋಗಿರುತ್ತೆ. 10-15 ವರ್ಷಗಳ ನಂತರ ಈ ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆದ ಒಬ್ಬ ವ್ಯಕ್ತಿ ತನ್ನ ತಪ್ಪನ್ನು ಹೇಳ್ಕೊಂಡು FB ಲೈವ್ ಮಾಡಿ ಮರ್ಡರ್ ಮಾಡಿ ಬಾಡಿ ಮುಚ್ಚಿದ ಪ್ಲೇಸ್ನಲ್ಲಿ ಸುಸೈಡ್ ಮಾಡಿಕೊಂಡು ಸಾಯ್ತಾನೆ. ನಂತರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಬಾಡಿಯ ಅಸ್ಥಿ ಸಿಗುತ್ತೆ. ಬಟ್ ಅಸ್ಥಿ ಯಾರದು? ಹುಡುಗಿ ಯಾರು? ಹುಡುಗಿ ಯಾಕೆ ಚರ್ಚಿಗೆ ಬಂದಿರ್ತಾಳೆ? ಆಮೇಲೆ ಏನಾಗುತ್ತೆ ಅಂತ ನೀವು ಮೂವಿಲಿ ನೋಡಬೇಕು. ಆಸಿಫ್ ಅಲಿ ಅವರ ಆ್ಯಕ್ಟಿಂಗ್, ಸೀರಿಯಸ್ ಪೊಲೀಸ್ ಆಫೀಸರ್ ರೋಲ್ ಏನಿದೆ ಅದು ತುಂಬಾ ಸೂಪರ್ ಆಗಿದೆ. ನೀವು ಸೀರಿಯಸ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಇಷ್ಟಪಡೋರೇನಾದರೂ ಆಗಿದ್ದರೆ ಈ ಮೂವಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಯಾರೆಲ್ಲ ಆಲ್ರೆಡಿ ಮೂವಿ ನೋಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.